ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ಲಾಸ್ಟ್ ಕ್ಲಾಸಲ್ಲಿ 1.3 ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. 1.4 ಪೇಜ್ ನಂಬರ್ 5 ನೋಡಿ. ಸ್ಯಾಪ್ರೋಟ್ರೋಫ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಯಾಪ್ರೋಟ್ರೋಫ್ಸ್? ಸ್ಯಾಪ್ರೋಟ್ರೋಫ್ಸ್ ಅಂದ್ರೆ ಕೊಳೆ ತಿನಿಗಳು ಅಂತೇಳಿ. ಏನ್ ಹೇಳಿ? ಸ್ಯಾಪ್ರೋಟ್ರೋಫ್ಸ್ ಅಂದ್ರೆ ಕೊಳೆ ತಿನಿಗಳು ಅಂತೇಳಿ. ಆ ಹೆಸರಲ್ಲೇ ಇದೆ. ಕೊಳೆ ತಿನಿಗಳು ಅಂದ್ರೆ ಕೊಳೆತ ವಸ್ತುಗಳನ್ನ ತಿನ್ನೋದು ಅಂತೇಳಿ. ಅರ್ಥ ಆಗ್ತಿದ್ಯಾ? ಸೊ ಲೆಟ್ಸ್ ವಿ ನೋ ಅಬೌಟ್ ದೇರ್ ಸ್ಯಾಪ್ರೋಟ್ರೋಫ್ಸ್. ಯು ಮೈಟ್ ಹ್ಯಾವ್ ಸೀನ್ ಪ್ಯಾಕೆಟ್ಸ್ ಆಫ್ ಮಶ್ರೂಮ್ಸ್ ಸೋಲ್ಡ್ ಇನ್ ದ ವೆಜಿಟೇಬಲ್ ಮಾರ್ಕೆಟ್. ತರಕಾರಿ ಮಾರುಕಟ್ಟೆಗೆ ಹೋದ್ರೆ ಕವರ್ ಒಳಗಡೆ ಮಶ್ರೂಮ್ಸ್ನ, ಅಣಬೆ ಅಂತ ಏನ್ ಕರಿತೀವಿ, ಇದನ್ನ ಈ ರೀತಿ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಮಾರೋದನ್ನ ನೋಡಿರ್ತೀರಾ. ಯು ಮೇ ಹ್ಯಾವ್ ಆಲ್ಸೋ ಸೀನ್ ಫ್ಲಫಿ ಅಂಬ್ರೆಲಾ ಲೈಕ್ ಪ್ಯಾಚಸ್ ಗ್ರೋಯಿಂಗ್ ಇನ್ ಮಾಯ್ಸ್ಟ್ ಸಾಯಿಲ್ಸ್ ಆರ್ ಆನ್ ರೂಟಿಂಗ್ ವುಡ್ ಡ್ಯೂರಿಂಗ್ ದ ರೈನಿ ಸೀಸನ್ಸ್. ಇದಲ್ಲದೆ ನಮ್ಮ ಮನೆಗಳ ಹತ್ರ ಅಥವಾ ಸುತ್ತಮುತ್ತ ತುಂಬಾ ಮಳೆ ಆಗ್ತಾ ಇರ್ಬೇಕಾದ್ರೆ ರೈನಿ ಸೀಸನ್ಸ್ ಅಲ್ಲಿ ತೇವವಾಗಿರ್ತಕ್ಕಂತಹ ಒದ್ದೆ ಆಗಿರೋ ಜಾಗದಲ್ಲಿ ಛತ್ರಿ ತರ ಈ ರೀತಿ ಅಣಬೆ ಬೆಳೆಯೋದನ್ನ ನೋಡಿರ್ತೀವಿ. ಮತ್ತೆ ರೂಟಿಂಗ್ ಹುಡ್ ಅಂದ್ರೆ ಕೊಳ್ತೋಗಿರುತ್ತಲ್ಲ, ಹೋಗ್ತಾ ಇರುತ್ತಲ್ಲ ಮರದ ದಿಂಡು ಕೊಳೆತಿರುವಂತ, ಅದ್ರ ಮೇಲೆ ಬೆಳೆಯುವಂಥದ್ದು. ತುಂಬಾ ಒದ್ದೆ ಇರ್ತಕ್ಕಂತಹ ತೇವಾದಂತಹ ಜಾಗದಲ್ಲಿ ಮಳೆ ಬರೋ ಟೈಮಲ್ಲಿ ಈ ರೀತಿ ಮಶ್ರೂಮ್ನ ಅಂದ್ರೆ ಅಣಬೆನ ನಾವೆಲ್ಲ ನೋಡಿರ್ತೀವಿ. ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ದೇ ನೀಡ್ ಟು ಸರ್ವೈವ್ ಅಂಡ್ ಫ್ರಮ್ ವೇರ್ ದೇ ಗೆಟ್ ದೆಮ್. ಹಾಗಾದ್ರೆ ಈ ಮಶ್ರೂಮ್ಗೆ, ಅಣಬೆಗೆ ಯಾವ ತರನಾದಂತಹ ಪೋಷಕಾಂಶ ಬೇಕು, ಎಲ್ಲಿಂದ ಪಡ್ಕೊಳ್ಳುತ್ತೆ ಇದು ಅಂತೇಳಿ. ವೇರ್ ದೇ ಗೆಟ್ ದೆಮ್ ನೋಡಿ, ಚಿತ್ರ ಕೊಟ್ಟಿದ್ದಾರೆ. ಪ್ಯಾಕೆಟ್ ಆಫ್ ಮಶ್ರೂಮ್ಸ್, ಎ ಮಶ್ರೂಮ್ ಗ್ರೋಯಿಂಗ್ ಆನ್ ಡಿಕೇಡ್ ಮೆಟೀರಿಯಲ್. Bojai wants to know how these organisms acquire nutrients. ಈ ತರ ಆರ್ಗಾನಿಸಮ್ಗಳು, ಮಶ್ರೂಮ್ ಅಂತ ಜೀವಿಗಳು ಯಾವ ತರ ಪೋಷಣೆಯನ್ನ ಪಡ್ಕೊಳ್ಳುತ್ತೆ ಅಂತ ಅವನಿಗೆ ಡೌಟ್. ದೇ ಡು ನಾಟ್ ಹ್ಯಾವ್ ಮೌತ್ಸ್ ಲೈಕ್ ಅನಿಮಲ್ಸ್ ಡು. ದೇ ಆರ್ ನಾಟ್ ಲೈಕ್ ಗ್ರೀನ್ ಪ್ಲಾಂಟ್ಸ್ ಆಸ್ ದೇ ಲ್ಯಾಕ್ ಕ್ಲೋರೋಫಿಲ್. ಪ್ರಾಣಿಗಳ ತರ ಇದಕ್ಕೆ ಮೌತ್ ಇಲ್ಲ, ಬಾಯಿ ಇಲ್ಲ ಆಹಾರ ತಿನ್ನೋದಕ್ಕೆ. ಸಸ್ಯಗಳ ತರ ಕ್ಲೋರೋಫಿಲ್ ಇಲ್ಲ ಆಹಾರ ತಯಾರು ಮಾಡ್ಕೊಳ್ಳೋದಿಕ್ಕೆ. ಅಂಡ್ ಕೆನಾಟ್ ಮೇಕ್ ಫುಡ್ ಬೈ ಫೋಟೋಸಿಂಥಸಿಸ್ ಮೂಲಕ ಆಹಾರ ತಯಾರು ಮಾಡ್ಕೊಳಕ್ಕಾಗಲ್ಲ. ಹೇಗೆ ನ್ಯೂಟ್ರಿಷನ್ ಪೋಷಣೆಯನ್ನ ಪಡ್ಕೊಳ್ಳುತ್ತೆ ಅಂತೇಳಿ ಅದನ್ನೇ ನೆಕ್ಸ್ಟ್ ತಿಳ್ಕೊಳ್ಳೋಣ. ಅವ್ನ ಡೌಟ್ಸ್ನ ಇಲ್ಲಿ ಕ್ಲಿಯರ್ ಮಾಡೋಣ. ಆಕ್ಟಿವಿಟಿ ನೋಡಿ. 1.2 ಟೇಕ್ ಎ ಪೀಸ್ ಆಫ್ ಬ್ರೆಡ್ ಅಂಡ್ ಮಾಯ್ಸ್ಟನ್ ಇಟ್ ವಿತ್ ವಾಟರ್. ಪೀಸ್ ಆಫ್ ಬ್ರೆಡ್ನ ತಗೊಳ್ಳಿ. ಮಾಯ್ಸ್ಟನ್ ಅಂದ್ರೆ ಎಲ್ಲಿ ಸ್ವಲ್ಪ ಒದ್ದೆ ಆಗಿರ್ತಕ್ಕಂತಹ ತೇವವಾಗಿರ್ತಕ್ಕಂತಹ ಜಾಗದಲ್ಲಿ ಇಡಿ, ಇಲ್ಲ ಅದನ್ನೇ ಸ್ವಲ್ಪ ಒದ್ದೆ ಮಾಡಿ ಇಡಬೇಕು. ಲೀವ್ ಇಟ್ ಇನ್ ಎ ಮಾಯ್ಸ್ಟ್ ವಾರ್ಮ್ ಪ್ಲೇಸ್ ಫಾರ್ 2-3 days ಆರ್ ಅಂಟಿಲ್ ಫ್ಲಫಿ ಪ್ಯಾಚಸ್ ಅಪಿಯರ್ ಆನ್ ದೆಮ್. ಎಲ್ಲಿವರೆಗೂ? 2-3 days ಆ ಬ್ರೆಡ್ ಪೀಸನ್ನ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಹಾಗೆ ಇಟ್ಬಿಡ್ಬೇಕು. ವಾಟ್ ಈಸ್ ದ ಕಲರ್ ಆಫ್ ದೀಸ್ ಪ್ಯಾಚಸ್? Observe the patches under the microscope or a magnifying glass. ನೀವು ಆ ಥರ ಒದ್ದೆ ಮಾಡಿ ಇಟ್ಬಿಟ್ಟು 2-3 days ಬಿಟ್ಟು ನೋಡಿ, ಈ ಥರ ಪ್ಯಾಚಸ್ ಇಲ್ಲಿದೆ ನೋಡಿ ಚಿತ್ರದಲ್ಲಿ. ಬ್ರೆಡ್ ಮೇಲೆ, ಉಪ್ಪಿನಕಾಯಿ ಮೇಲೆ ನಮ್ಮ ಮನೆಗಳಲ್ಲಿ ಮುಚ್ಚಲಾತಾಗಿದೆ. ಉಪ್ಪಿನಕಾಯಿನ ತುಂಬ ದಿನ ಇಟ್ಬಿಟ್ರೆ ಡಬ್ಬಿಲಿ, ಅಥವಾ ಬ್ರೆಡ್ ಪೀಸ್ನ ಈ ಥರ ಒದ್ದೆ ಮಾಡಿ ಇಟ್ಬಿಟ್ರೆ ಈ ರೀತಿ ನೋಡಿ ವೈಟ್ ಪ್ಯಾಚಸ್ ಬಂದಿರುತ್ತೆ. ಇದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನೋಡಿ ಈ ರೀತಿ ವೈಟ್ ಸಣ್ಣ ಸಣ್ಣ ಬೀಜಗಳ ತರ ಕಾಣುತ್ತೆ. ಅದು ಹತ್ತಿ ಎಳೆಗಳನ್ನ ಬಿಡಿಸಿದ್ರೆ ಹೇಗಿರುತ್ತೋ ಆ ತರ ಕಾಣಿಸುತ್ತೆ ಅಲ್ವಾ? ಆ ತರ ಬಂದಿರುತ್ತೆ ಬ್ರೆಡ್ ಮೇಲೆ. ನೋಡಿರ್ತೀರಾ ನೀವು, ಆ ತರ ಬೂಸ್ಟ್ ಬಂದಿರೋ ಅಂಥದ್ದು ಬ್ರೆಡ್ ಪೀಸನ್ನ ನೋಡಿರ್ತೀರಾ, ಅದ್ರ ಮೇಲೆ ಬಂದಿರುತ್ತೆ ವೈಟ್ ಪ್ಯಾಚಸ್. Write down your observation in the notebook. You will see cotton-like threads spread on the piece of bread. ಅದೇ ಕಾಟನ್ ಲೈಕ್ ನೋಡಿ,
ಹತ್ತಿ ಎಳೆಗಳನ್ನ ನೋಡಿದ್ರೆ ಹೇಗಿರುತ್ತೋ ಆ ರೀತಿ ಆ ಬ್ರೆಡ್ ಪೀಸ್ ಮೇಲೆ ಕಾಣ್ತಿರುತ್ತೆ. ನೋಡಿ ಈ ತರ. ಓಕೆ, ದೀಸ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಎ ಫಂಗೈ. ಈ ರೀತಿಯ ಆರ್ಗಾನಿಸಮ್ನ ಏನಂತ ಕರಿತೀವಿ? ಫಂಗೈ. ಫಂಗೈ ಅಂದ್ರೆ ಶಿಲೀಂಧ್ರ ಅಂತೇಳಿ. ಏನ್ ಹೇಳಿ? ಫಂಗೈ ಅಂದ್ರೆ ಶಿಲೀಂಧ್ರ. ಈ ರೀತಿ ಬೂಸ್ಟ್ ಬಂದಿರುವಂತಹ ತುಂಬಾ ಒದ್ದೆ ಜಾಗದಲ್ಲಿಟ್ಟು ಆ ರೀತಿ ಕಾಟನ್ ಲೈಕ್ ಸ್ಟ್ರಕ್ಚರ್ ಯಾವ್ದಾದ್ರು ವಸ್ತುಗಳ ಮೇಲೆ ಬಂದಿರೋದನ್ನ ಫಂಗೈ ಅಂತೇಳಿ ಕರಿತೀವಿ. ದೇ ಹ್ಯಾವ್ ಎ ಡಿಫ್ರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್. ಈ ಫಂಗೈದು ಬೇರೆ ರೀತಿಯಾದಂತಹ ಪೋಷಣೆ, ಡಿಫ್ರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್ ಇದ್ರದ್ದು. ಏನು ಅದು? ದೇ ಅಬ್ಸರ್ವ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಬ್ರೆಡ್. ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ organisms take in nutrients from dead and decaying matter is called saprotrophic nutrition. ಈ ಬ್ರೆಡ್ ಮೇಲೆ ಅದು ಬಂದಿದೆಯಲ್ಲ ಕಾಟನ್ ಲೈಕ್ ಸ್ಟ್ರಕ್ಚರ್, ಬಿಳಿ ಬಿಳಿಗೆ ಬೂಸ್ಟ್ ತರ, ಅದು ಬ್ರೆಡ್ ಅಲ್ಲಿ ಇರ್ತಕ್ಕಂತಹ ವಸ್ತುವನ್ನ ಬಳಸ್ಕೊಂಡು, ಬ್ರೆಡ್ ಒಳಗಿರ್ತಕ್ಕಂಥ ವಸ್ತುವನ್ನ ಅಬ್ಸರ್ವ್ ಮಾಡಿಕೊಂಡು ಅದ್ರ ಪೋಷಣೆಯನ್ನ ಮಾಡ್ಕೋತು. ಈ ರೀತಿ ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್, ಈ ತರ ಪೋಷಣೆಯನ್ನ ಮಾಡ್ಕೊಳ್ಳುವಂತಹ ಆರ್ಗಾನಿಸಮ್, ಹೇಗೆ ಆರ್ಗಾನಿಸಮ್ಸ್ ಟೇಕ್ ಇನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಸತ್ತ ಕೊಳೆತ ಜೀವಿಗಳಿಂದ ತಮ್ಮ ಆಹಾರವನ್ನ ಪಡ್ಕೊಳ್ಳುವಂತಹ ಈ ರೀತಿಯ ಆರ್ಗಾನಿಸಮ್ಸ್ಗೆ ಕೊಳೆತಿನಿ ಪೋಷಣೆ, ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್. ದ ಆರ್ಗಾನಿಸಮ್, ಆರ್ಗಾನಿಸಮ್ಸ್ ಅಂದ್ರೆ ಜೀವಿ. ಯಾವ ಜೀವಿ? ನೋಡಿ, ದ ಆರ್ಗಾನಿಸಮ್ ಟೇಕ್ ನ್ಯೂಟ್ರಿಷನ್ ಫ್ರಮ್ ಡೆಡ್ ಅಂಡ್ ಡಿಕೇಯಿಂಗ್. ಸತ್ತ ಕೊಳೆತ ವಸ್ತುಗಳಿಂದ ಆಹಾರವನ್ನು ತಯಾರು ಮಾಡ್ಕೊಳ್ಳೋದು. ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಇಸ್ ಕಾಲ್ಡ್ ಎ ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್. ಕೊಳೆ ತಿನಿ ಪೋಷಣೆ ಅಂತೇಳಿ ಕರೀತಾರೆ ಇದನ್ನ. ಅರ್ಥ ಆಯ್ತಾ? ಸತ್ತ ಕೊಳೆತ ಜೀವಿಗಳು, ಅದು ಬ್ರೆಡ್ ಎಲ್ಲ ಕೊಳ್ತೋಗ್ತಾ ಇದೆ, ಅದರಿಂದ ಆಹಾರವನ್ನ ತಯಾರು ಮಾಡಿಕೊಂಡು ಹೊಸದಾಗಿ ಬೆಳೆಯುವಂಥದ್ದು ಅದ್ರ ಮೇಲೆ ಬೂಸ್ಟ್, ಅದನ್ನ ಏನಂತ ಕರಿತೀವಿ? ಫಂಗೈ ಅಂತ ಕರಿತೀವಿ. ಆ ಫಂಗೈ ಏನ್ ಮಾಡುತ್ತೆ? ತನ್ನ ಆಹಾರವನ್ನ ಹೇಗೆ ಪೋಷಣೆಯನ್ನ ಮಾಡ್ಕೊಳ್ಳುತ್ತೆ? ಆ ಬ್ರೆಡ್ ಅಲ್ಲಿ ಇರ್ತಕ್ಕಂತಹ ಜೀವಿ ಸತ್ತೋಗಿರುತ್ತಲ್ಲ, ಆ ಜೀವಿಯನ್ನ ಅಬ್ಸರ್ವ್ ಮಾಡಿಕೊಂಡು ಆಹಾರವನ್ನ ತಯಾರು ಮಾಡ್ಕೊಳ್ಳುತ್ತೆ. Such organisms with saprotrophic mode of nutrition are called a saprotroph. ಇಂತಹ ಆರ್ಗಾನಿಸಮ್ಸ್ಗಳಿಗೆ, ಕೊಳೆತಿನಿ ಆರ್ಗಾನಿಸಮ್ಸ್ಗಳಿಗೆ ಪೋಷಣೆಯನ್ನು ಮಾಡ್ಕೊಳ್ಳುವಂಥವನ್ನ ನಾವು ಕೊಳೆತಿನಿಗಳು ಏನಂತ ಕರಿತೀವಿ? ಕೊಳೆತಿನಿಗಳು ಅಂತೇಳಿ ಕರಿತೀವಿ. ಕೊಳೆತ ಜೀವಿಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಜೀವಿಗಳಿಗೆ ಕೊಳೆತಿನಿಗಳು, ಸ್ಯಾಪ್ರೋಟ್ರೋಫ್ಸ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಕೊಳೆತಿನಿ. ಓಕೆ, ಫಂಗೈ ಅರ್ಥ ಆಯ್ತಾ? ಫಂಗೈ ಆಲ್ಸೋ ಗ್ರೋ ಆನ್ pickle, leather, clothes and other articles that are left in hot and humid weather for long time. ಹಾಗಾದ್ರೆ ಈ ಫಂಗೈಗಳು ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಪಿಕಲ್ಸ್ ನೋಡಿರ್ತೀರಾ ನಿಮ್ಮ ಮನೆಗಳಲ್ಲಿ ಅಲ್ವಾ? ಪಿಕಲ್ಸ್, ಲೆದರ್ ಅಂದ್ರೆ ಯಾವ್ದಾದ್ರು ಚರ್ಮದ ಬಟ್ಟೆನೋ, ಕ್ಲಾತಸ್, ಫಂಗೈ ಅಂದ್ರೆ ಈ ಶಿಲೀಂಧ್ರಗಳು. ಪಿಕಲ್ಸ್, ಉಪ್ಪಿನಕಾಯಲ್ಲಿ ಎಲ್ಲರೂ ನೋಡಿರ್ತೀರ, ಬೂಸ್ಟ್ ಬಂದಿದೆ ಅಂತಾರೆ. ತುಂಬಾ ದಿನ ಮುಚ್ಚಳ ಹಾಕಿಟ್ಬಿಟ್ರೆ ಓಪನ್ ಮಾಡಿ ನೋಡಿದ್ರೆ ವೈಟ್ ಅದ್ರ ಮೇಲೆ ಬಂದಿರುತ್ತೆ, ಅದನ್ನೇ ಫಂಗೈ ಅಂತ ಕರೆಯೋದು. ಲೆದರ್ ಅದರ ಚರ್ಮದ ವಸ್ತುಗಳು, ಕ್ಲಾತಸ್ ಬಟ್ಟೆನೂ ಅಷ್ಟೇ, ತುಂಬಾ ಒದ್ದೆ ಇರ್ತಕ್ಕಂಥ ಜಾಗದಲ್ಲಿ 2-3 ದಿನ ತುಂಬ ದಿನ ಒಂದೇ ಕಡೆ ಅಲ್ಲೇ ಬಿಟ್ಟುಬಿಟ್ರೆ ಅದ್ರ ಮೇಲೂ ಬೂಸ್ಟ್ ಬಂದಿರುತ್ತೆ. ಆ್ಯಂಡ್ ಅದರ್ ಆರ್ಟಿಕಲ್ಸ್ ಯಾವುದು ಹಾಟ್, ಬಿಸಿ ಅಥವಾ ಹ್ಯೂಮಿಡ್ ಅಂದರೆ ತುಂಬ ಒದ್ದೆ ಅಥವಾ ತೇವ ಇರ್ತಕ್ಕಂತಹ ವೆದರ್, ವಾತಾವರಣದಲ್ಲಿ ಲಾಂಗ್ ಟೈಮ್ ತುಂಬ ದಿನ ಬಿಟ್ಟರೆ ಫಂಗಸ್ಸು ಬೆಳೆಯುತ್ತೆ.
ಡ್ಯೂರಿಂಗ್ ದ ರೈನಿ ಸೀಸನ್ ದೇ ಸ್ಪಾಯ್ಲ್ ಮೆನಿ ಥಿಂಗ್ಸ್. ಇದೇನು ಮಾಡುತ್ತೆ, ರೈನಿ ಸೀಸನ್ಸ್ಗಳಲ್ಲಿ ತುಂಬ ವಸ್ತುಗಳನ್ನ ಹಾಳು ಮಾಡುತ್ತೆ. ಇದು ಮಳೆ ಟೈಮಲ್ಲಿ ಎಷ್ಟೊಂದು ವಸ್ತುಗಳ ಮೇಲೆ ಈ ಥರ ಬೂಸ್ಟ್ ಬಂದು ಆ ವಸ್ತುಗಳೆಲ್ಲ ಹಾಳಾಗುತ್ತೆ. ಆಸ್ಕ್ ಯುವರ್ ಪೇರೆಂಟ್ಸ್ ಅಬೌಟ್ ದ ಮೆನೆಸ್ ಆಫ್ ಫಂಗಸ್ ಇನ್ ಯುವರ್ ಹೋಮ್. ನಿಮ್ಮ ಪೇರೆಂಟ್ಸ್ನ ಕೇಳಿ ನೋಡಿ, ಮಳೆ ಟೈಮಲ್ಲಿ ಎಷ್ಟೊಂದು ವಸ್ತುಗಳು ಮನೇಲಿ ಇಟ್ಟಿರ್ತಕ್ಕಂಥ ತರಕಾರಿ ಮೇಲಿರ್ಬೋದು ಅಥವಾ ಫ್ರೂಟ್ಸ್ಗಳ ಮೇಲಿರ್ಬೋದು, ಒದ್ದೆ ಇರ್ತಕ್ಕಂಥ ಎಲ್ಲಿ ಜಾಗದಲ್ಲಿ ತುಂಬ ದಿನ ಇಟ್ಬಿಟ್ಟಿರ್ತೀವಿ ಅಲ್ಲೆಲ್ಲ ಆ ವಸ್ತುಗಳ ಮೇಲೆ ಬೂಸ್ಟ್ ಬಂದು ವಸ್ತುಗಳು ಹಾಳಾಗಿರೋದನ್ನ, ಅದರಿಂದ ಹಾನಿಯಾಗಿರೋದನ್ನ ನಮ್ಮ ಮನೆಗಳಲ್ಲಿ ನೋಡಿರ್ತೀವಿ. ನಿಮ್ಮ ಪೇರೆಂಟ್ಸ್ನ ಒಂದ್ಸಲ ಕೇಳಿ ನೋಡಿ. ದ ಫಂಗಲ್ ಸ್ಪೋರ್ಟ್ಸ್ ಆರ್ ಜನರಲಿ ಪ್ರೆಸೆಂಟ್ ಇನ್ ಹೇರ್. ಈ ಫಂಗಲ್ ಸ್ಪೋರ್ಟ್ಸ್ ಅಂದರೆ ಶಿಲೀಂಧ್ರದ ಬೀಜಗಳು. ಚಿತ್ರದಲ್ಲಿ ಇದೆ ನೋಡಿ, ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಈ ಥರ ಸಣ್ಣ ಸಣ್ಣ ಬೀಜಗಳು ಕಾಣುತ್ತೆ. ಈ ಫಂಗಲ್ ಸ್ಪೋರ್ಟ್ಸ್ ಎಲ್ಲಿರುತ್ತೆ? ಗಾಳಿಲಿ ಇರುತ್ತಂತೆ. ಜನರಲಿ ಇದು ಗಾಳಿಲಿ ಇರುತ್ತೆ, ನಮಗೆ ಕಾಣಲ್ಲ. ವೆನ್ ದೇ ಲ್ಯಾಂಡ್ ಆನ್, ಎಲ್ಲಿ ಲ್ಯಾಂಡ್ ಆಗುತ್ತಿದ್ದು? ವೆಟ್ ಆ್ಯಂಡ್ ವಾರ್ಮ್ ಥಿಂಗ್ಸ್. ಅದಕ್ಕೆ ಗಾಳಿಲಿ ಹಾರಾಡ್ಕೊಂಡು ಅದು ಆರಾಮಾಗಿರುತ್ತೆ. ಆ ಸ್ಪೋರ್ಟ್ಸ್, ಫಂಗಲ್ ಸ್ಪೋರ್ಟ್ಸು ಅದು ಯಾವಾಗ ಲ್ಯಾಂಡ್ ಆಗುತ್ತೆ? ವೆಟ್, ತುಂಬ ಒದ್ದೆ ಆಗಿರಬೇಕು, ಸ್ವಲ್ಪ ಬೆಚ್ಚಗಿರಬೇಕು, ಆ ಥರ ವಾತಾವರಣ ಸಿಕ್ತು ಅಂದರೆ ಏನು ಮಾಡುತ್ತೆ? ಲ್ಯಾಂಡ್ ಆನ್ ವೆಟ್ ಆ್ಯಂಡ್ ವಾರ್ಮ್ ಥಿಂಗ್ಸ್, ದೇ ಜರ್ಮಿನೇಟ್ ಆ್ಯಂಡ್ ಗ್ರೋ. ಆ ಜಾಗ ಸೇರಿಕೊಂಡು ಏನು ಮಾಡುತ್ತೆ? ಜರ್ಮಿನೇಟ್ ಅಂದರೆ ಮೊಳಕೆ ಹೊಡೆಯೋದು. ಅದು ಮೊಳಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಲ್ಲೇ ಬೆಳೆಯೋಕ್ಕೆ ಗ್ರೋ ಸ್ಟಾರ್ಟ್ ಮಾಡುತ್ತೆ. Now can you figure out how we can protect our things from getting spoiled? ಹಾಗಾದರೆ ನಮ್ಮ ವಸ್ತುಗಳು ಹಾಳಾಗ್ದಾಗೆ ಹೇಗೆ ನಾವೇ ಪ್ರೊಟೆಕ್ಟ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅಂದರೆ ಆದಷ್ಟು ಒಂದೇ ಕಡೆ ತುಂಬ ಒದ್ದೆ ಇರ್ತಕ್ಕಂಥ ಜಾಗಗಳಲ್ಲಿ ಯಾವುದೇ ವಸ್ತುಗಳನ್ನ ಹಿಡಿದಾಗೆ ಆವಾಗವಾಗ ಅದನ್ನು ಬಿಸಿಲಿಗೆ ಹಾಕೋದು ಅಥವಾ ಒಣಗಾಕೋದು, ಆ ರೀತಿ ಮಾಡಿಕೊಂಡ್ರೆ ನಮ್ಮ ವಸ್ತುಗಳು ಬೂಸ್ಟ್ ಹಿಡಿಯೋದು ಅಥವಾ ಫಂಗಸ್ಸಿಂದ ಹಾನಿಗೊಳಗಾಗೋದನ್ನು ತಪ್ಪಿಸ್ಬೋದು. ಎಸ್, ನೆಕ್ಸ್ಟ್ ಸ್ಟಂಜ ನೋಡಿ. ಸಮ್ ಆರ್ಗಾನಿಸಮ್ಸ್ ಲೀವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಇದು ಒಂದು ರೀತಿಯ ಆರ್ಗಾನಿಸಮ್ ಆಯಿತು, ಫಂಗಸ್ ಅಲ್ವಾ. ಇನ್ನೊಂದು ರೀತಿಯ ಆರ್ಗಾನಿಸಮ್ಸ್ ಇದೆ, ಯಾವುದದು? ಸಮ್ ಆರ್ಗಾನಿಸಮ್ಸ್ ಲೀವ್ ಟುಗೆದರ್, ಒಂದಕ್ಕೊಂದು ಜೊತೆಯಾಗಿ ಜೀವಿಸುತ್ತೆ. ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಏನನ್ನ ಶೇರ್ ಮಾಡ್ಕೊಳ್ಳುತ್ತೆ? ಶೆಲ್ಟರ್, ಜಾಗ, ಮತ್ತು ನ್ಯೂಟ್ರಿಯೆಂಟ್, ಪೋಷಕಾಂಶಗಳನ್ನು ಶೇರ್ ಮಾಡ್ಕೊಳ್ಳುತ್ತಂತೆ ಕೆಲವೊಂದು ಆರ್ಗಾನಿಸಮ್ಸ್. ದಿಸ್ ರಿಲೇಷನ್ಶಿಪ್ ಇಸ್ ಕಾಲ್ಡ್ ಎ ಸಿಂಬಯೋಸಿಸ್. ಈ ರೀತಿ ಆರ್ಗಾನಿಸಮ್ಸ್, ಈ ರೀತಿ ರಿಲೇಷನ್ಶಿಪ್ ಇರತಕ್ಕಂತಹ ಆರ್ಗಾನಿಸಮ್ಸ್ಗೆ ಏನಂತ ಕರಿತೀವಿ? ಸಿಂಬಯೋಸಿಸ್. ಅಂದರೆ ಸಹಜೀವನ ಅಥವಾ ಕೂಡು ಜೀವನ ಅಂತಲೂ ಕರೀತಾರೆ ಕನ್ನಡದಲ್ಲಿ. ಅಂದರೆ ಎಕ್ಸ್ಚೇಂಜ್ ಆಫರ್, ನಾನೊಂದು ಕೊಡೋದು ನೀನೊಂದು ಕೊಡೋದು, ಯಾರ ಹತ್ರ ಏನಿಲ್ಲ ಅದನ್ನು ಈಸ್ಕೊಂಡು ಜೀವಿಸುವಂತಹ ಜೀವಿಗಳು. ಫಾರ್ ಎಕ್ಸಾಂಪಲ್, ಸರ್ಟೈನ್ ಫಂಗೈ ಲೀವ್ ಇನ್ಸೈಡ್ ದ ರೂಟ್ಸ್ ಆಫ್ ಪ್ಲಾಂಟ್ಸ್. ಕೆಲವೊಂದು ಫಂಗೈಗಳು ಅಂದರೆ ಶಿಲೀಂಧ್ರಗಳು ಸಸ್ಯದ ಬೇರುಗಳಲ್ಲಿ ವಾಸಿಸ್ತವಂತೆ, ಒಳಗಡೆ ಇರುತ್ತಂತೆ, ಸಸ್ಯದ ಬೇರಿನ ಒಳಗಡೆ. ದ ಪ್ಲಾಂಟ್ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಟು ದ ಫಂಗಸ್. ಆ ಪ್ಲಾಂಟ್ ಏನು ಮಾಡುತ್ತೆ? ಆ ಫಂಗಸ್ಗೆ ಏನು ಕೊಡುತ್ತೆ? ನ್ಯೂಟ್ರಿಯೆಂಟ್ಸ್ನ ಕೊಡುತ್ತಂತೆ. ಅರ್ಥ ಆಗ್ತಿದೆಯಾ? ಕೆಲವೊಂದು ಶಿಲೀಂಧ್ರಗಳು ಸಸ್ಯದ ಬೇರುಗಳ ಒಳಗಡೆ ಇರುತ್ತೆ. ಆ ಬೇರಿನ ಒಳಗಡೆ ಇರುತ್ತಲ್ಲ, ಆ ಸಸ್ಯ ಏನು ಮಾಡುತ್ತೆ? ಆ ಫಂಗಸ್ಗೆ ಪೋಷಕಾಂಶ, ನ್ಯೂಟ್ರಿಯೆಂಟ್ಸ್ನ ಕೊಡುತ್ತೆ. ಆಯ್ತಾ? ಆ್ಯಂಡ್ ಇನ್ ರಿಟರ್ನ್, ಆದರೆ ಇದು ಒಂದು ಏನಾದರೂ ಕೊಡಲೇಬೇಕಲ್ಲ. ಸಸ್ಯ ಏನು ಕೊಡ್ತು? ಫಂಗಸ್ಗೆ ನ್ಯೂಟ್ರಿಯೆಂಟ್ಸ್ ಕೊಡ್ತು. ಇನ್ ರಿಟರ್ನ್ ಫಂಗಸ್ ಏನು ಕೊಡ್ತು? ಫಂಗಸ್ ನೋಡಿ, ಫಂಗಸ್ ಪ್ರೊವೈಡ್ಸ್ ವಾಟರ್, ಏನೋ ವಾಟರ್ ಆ್ಯಂಡ್ ಸರ್ಟನ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ಇದು ಸಹ ನೀರು ಮತ್ತು ಪೋಷಕಾಂಶವನ್ನು ಸಸ್ಯಕ್ಕೆ ಕೊಡುತ್ತೆ. ಇಲ್ಲಿ ನೋಡಿ, ಪ್ಲಾಂಟ್ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್, ಅದೇ ಥರ ಫಂಗಸ್ ಪ್ರೊವೈಡ್ ವಾಟರ್ ಆ್ಯಂಡ್ ಸರ್ಟನ್ ನ್ಯೂಟ್ರಿಯೆಂಟ್ಸ್. ಈ ರೀತಿ ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡಿಕೊಂಡು ಜೀವನವನ್ನು ಮಾಡುವಂತಹ ಜೀವಿಗಳಿಗೆ ಸಿಂಬಯೋಸಿಸ್ ಏನಂತ ಕರಿತೀವಿ? ಸಹಜೀವನ ಅಥವಾ ಕೂಡು ಜೀವನ ಅಂತೇಳಿ ಸಹ ಕರೀತಾರೆ. ಅರ್ಥ ಆಯ್ತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 1.5 ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಈ ಬೋಜ ಇದು ಡೌಟ್ಸ್ ನೋಡ್ಬಿಡೋಣ. ಇದೊಂದು ಈ ಪಾಠಕ್ಕೆ ಸಂಬಂಧಿಸಿದ್ದು ನೋಡಿ.
Bojai says once his grandfather told them his wheat field was spoiled by a fungus. He wants to know if fungus causes diseases also. ಬೋಜ ತಂದೆ ಅವರ ತಾತ ಹೇಳಿದ್ರಂತೆ, ಒಂದ್ಸಲ ತುಂಬ ಮಳೆ ಬಂದು ಅವ್ರು ಬೆಳೆದಂತಹ ಬೆಳೆಗಳೆಲ್ಲ ಫಂಗಸ್ ಅಂದರೆ ಬೂಸ್ಟ್ ಬಂದು ಎಲ್ಲ ಹಾಳಾಗ್ಬಿಟ್ಟಿತ್ತು ಅಂತ ಹೇಳಿದ್ರಂತೆ. ಆದರೆ ಅವ್ನ ಡೌಟ್ಸ್ ಏನೋ ಅದರಿಂದ ರೋಗಗಳು ಬರುತ್ತಾ ಫಂಗಸ್ಸಿಂದ ಅಂದರೆ, ಎಸ್ ಅಫ್ಕೋರ್ಸ್ ರೋಗಗಳು ಬರುತ್ತೆ. ಪಹೇಲಿ ಟೋಲ್ಡ್ ಹಿಮ್ ದಟ್ ಮೆನಿ ಫಂಗಸ್ ಲೈಕ್ ಈಸ್ಟ್ ಮಶ್ರೂಮ್ಸ್ ಆರ್ ಯೂಸ್ಫುಲ್. ಕೆಲವೊಂದು ಈಸ್ಟ್ ಮತ್ತು ಮಶ್ರೂಮು ಯೂಸ್ಫುಲ್, ನಿಜ. ಈಸ್ಟನ್ನ ಬ್ರೆಡ್ ಮಾಡೋದಕ್ಕೆ, ದೋಸೆ, ಇಡ್ಲಿ ಅವುಗಳಿಂದನೇ ಆಗೋದು ಅಲ್ವಾ. ಮಶ್ರೂಮ್ನ ತಿನ್ನೋದಕ್ಕೆಲ್ಲ ಯೂಸ್ ಮಾಡ್ತಾರೆ, ಇದೆಲ್ಲ ಯೂಸ್ಫುಲ್ ಫಂಗಸ್. ಆದರೆ ಅವ್ನ ಡೌಟು, ಬಟ್ ಸಮ್ ಫಂಗಸ್ ಕಾಸಸ್ ಡಿಸೀಸಸ್ ಇನ್ ಪ್ಲಾಂಟ್ಸ್. ಆದರೆ ಕೆಲವೊಂದು ಫಂಗಸ್ಗಳು ಪ್ಲಾಂಟ್ಸ್ಗಳಿಗೆ ರೋಗಗಳನ್ನ ತರುತ್ತಾ? ಎಸ್, ತರುತ್ತೆ. ಅನಿಮಲ್ಸ್ ಇನ್ಕ್ಲೂಡ್, ಪ್ರಾಣಿಗಳಿಗೆ? ಎಸ್. ಹ್ಯೂಮನ್ಸ್? ಎಸ್. ಸಮ್ ಫಂಗಸ್ ಆರ್ ಆಲ್ಸೋ ಯೂಸ್ಡ್ ಇನ್ ಮೆಡಿಸಿನ್. ಯಾವುದಾಗಾದ್ರೆ ಪ್ಲಾಂಟ್ಸ್ಗಳಿಗೆ ಚುಕ್ಕೆ ರೋಗ ಅಂತ ಬರುತ್ತೆ, ಅರ್ಥ ಆಯ್ತಾ? ಇನ್ನು ಅನಿಮಲ್ಸ್ಗಳಿಗೂ ಬರುತ್ತೆ. ಹ್ಯೂಮನ್ಸ್ಗೆ ಅಥ್ಲೆಟಿಕ್ ಫುಡ್ಸ್ ಅಂತೇಳಿ ರೋಗ ಬರುತ್ತೆ. ಅಂದರೆ ಯಾವಾಗಲೂ ಶೂಸ್ ಹಾಕೊಂಡಿರ್ತಾರಲ್ಲ, ಅವ್ರ ಬೆರಳು ಸಂಧಿಗಳಲ್ಲಿ ಚರ್ಮ ಎಲ್ಲ ಥರ ಆಗಿರುತ್ತೆ, ವೈಟ್ ಆಗಿರುತ್ತೆ, ನೋಡಿರ್ತೀರಾ. ಅಥ್ಲೆಟ್ಸ್ ಫುಡ್ಸ್ ಅಂಥೇಳಿ ಕಾಲುಗಳಲ್ಲಿ ಬರುತ್ತೆ ಅದು. ಇದು ಮನುಷ್ಯರಿಗೆ ಬರ್ತಕ್ಕಂಥ ಫಂಗಸ್ಸಿಂದ ಬರುವಂಥ ರೋಗ. ಇನ್ನು ಬೇರೆ ಬೇರೆ ರೋಗಗಳು ಇದೆ. ಹಾಗೆ ಯೂಸ್ಫುಲ್ ಫಂಗೈ ಅಂದರೆ ಅದರದ್ದು ಪೆನ್ಸಿಲಿಯಂ ನೀವು ಕೇಳಿರ್ತೀರಾ. ಪೆನ್ಸಿಲಿಯಂ ನೊಟಾಟಮ್ ಎಂಬ ಫಂಗಸ್ಸಿಂದ ಪೆನ್ಸಿಲಿನ್ ಎಂಬ ಔಷಧಿಯನ್ನು ಕೊಡ್ತಾರೆ. ನೀವೆಲ್ಲ ಯಾರಾದರೂ ಪೆನ್ಸಿಲಿನ್ ಇಂಜೆಕ್ಷನ್ ತೊಗೊಂಡಿದ್ರೆ ಗೊತ್ತಾಗುತ್ತೆ. ಇದೊಂದು ಆ್ಯಂಟಿಬಯೋಟಿಕ್ಸ್. ಯಾವುದು? ಪೆನ್ಸಿಲಿನ್ ಅಂತೇಳಿ ಇದೊಂದು ಆ್ಯಂಟಿಬಯೋಟಿಕ್ಸ್. ಓಕೆನಾ? ಇದು ಯೂಸ್ಫುಲ್ ಫಾರ್ ಮೆಡಿಸಿನ್. ಇದು ಈ ಫಂಗಸ್ಸಿಂದ ನಮಗೆ ಯೂಸ್ಫುಲ್ ಇದೆ. ಮೆಡಿಸಿನ್ ಆಗಿ ಇದನ್ನು ಆ್ಯಂಟಿಬಯೋಟಿಕ್ ಆಗಿ ಉಪಯೋಗಿಸ್ತಾರೆ ಪೆನ್ಸಿಲಿನ್ನ. ಇದು ಫಂಗಸ್ಸಿಂದ ನಾವು ಪಡ್ಕೊಳ್ಳುವಂತಹ ಔಷಧಿ. ಇದಿಷ್ಟಿರಲಿ. ನಿಮಗೇನಾದ್ರು ಡೌಟ್ಸ್ ಇದ್ವೆ ಅಥವಾ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ. ಪ್ಲ್ಯಾಂಟ್ಸ್ಗೆ ಮತ್ತು ಅನಿಮಲ್ಸಿಂದ ಬರ್ತಕ್ಕಂತಹ ಇನ್ನೊಂದು ಫಂಗಸ್ ಡಿಸೀಸಸ್ನ ನೀವೇ ಡಿಸ್ಕ್ರಿಪ್ಷನಲ್ಲಿ ಸರ್ಚ್ ಮಾಡಿ ಹಾಕಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇಲ್ಲಿ ಚಿತ್ರದಲ್ಲಿರೋದು ಬಿಳಿ ಚುಕ್ಕೆ ರೋಗ, ಸಸ್ಯಗಳಿಗೆ ಬರುವಂತಹ ಫಂಗಲ್ ಡಿಸೀಸಸ್ಗೆ ಪಿಕ್ಚರ್ಸು, ಎಕ್ಸಾಂಪಲ್ಸು. ಈ ಥರ ಸಸ್ಯಗಳಲ್ಲೂ ಸಹ ಕೆಂಪು ಚುಕ್ಕೆ ರೋಗ, ಬಿಳಿ ಚುಕ್ಕೆ ರೋಗ ಅಂಥೇಳಿ ಸಸ್ಯಗಳನ್ನು ಸಹ ಫಂಗಸ್ಗಳು ಹಾನಿಯನ್ನು ಉಂಟು ಮಾಡುತ್ತೆ. ಓಕೆನಾ? ಇಷ್ಟಿರಲಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ 1.5 ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಎಕ್ಸ್ಪ್ಲನೇಷನ್ ಬೇಕು ಅಂದರೂ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಇದು ಎಲ್ಲ ಪಿಕ್ಚರ್ಸ್ಗಳು ಫಂಗಸ್ಸಿಂದ ಪ್ಲ್ಯಾಂಟ್ಸ್ಗಾಗುವಂತಹ ತೊಂದರೆ, ಫಂಗಲ್ ಡಿಸೀಸಸ್ ಇನ್ ಪ್ಲ್ಯಾಂಟ್ಸ್. ಓಕೆ, ಥ್ಯಾಂಕ್ ಯು.